ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಮಸ್ತೆ ಗ್ರೀನಿ. ಇವತ್ತು ವ್ಲೋಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಮುಂಬೈದು ಏನು ಸಮಾಚಾರ ಅಂತೀರಾ? ನಮಗೆ ಮತ್ತೆ ಲಾಕ್ಡೌನ್ ಶುರುವಾಯಿತು. ಎಂಟೈರ್ ಮಹಾರಾಷ್ಟ್ರಗೆ 4th ಟೈಮ್ ಲಾಕ್ಡೌನ್ ಆಗಿದೆ. May 31st ತನಕ ಎಕ್ಸ್ಟೆಂಡ್ ಆಗಿದೆ. ಸೊ ಅದೇನೇ ಒಂದು ಬಿಗ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಪೂಜೆ ಆಯಿತು. ಬೆಳಗ್ಗೆನೆ ಏನಕ್ಕೆ ಪೂಜೆ ಮಾಡಿದೆ ಅಂದರೆ ಊರಲ್ಲಿ ಇವತ್ತು ಹಬ್ಬ, ಮಧುರಮ್ ಹಬ್ಬ ಮಾಡ್ತಿದ್ದಾರೆ. ಸೊ ನಾನು ಅಲ್ಲಿಲ್ಲ, ಬಟ್ ಪೂಜೆ ಅಟ್ಲೀಸ್ಟ್ ಮನೇಲಾದ್ರೂ ಮಾಡಬೇಕಲ್ವಾ. ಹಾಗಾಗಿ ಇಲ್ಲ ನೋಡಿ, ಯೂಶ್ವಲಿ ನಾನು ಬೆಳಗ್ಗೆ ಹೊತ್ತೆ ದೀಪ ಹಚ್ಬಿಡ್ತೀನಿ. ಬಿಕಾಸ್ ಆಮೇಲೆಲ್ಲ ಟೈಮ್ ಸಿಗೋದಿಲ್ಲ. ಸಾಯಂಕಾಲ ಅಷ್ಟರಲ್ಲಿ ನನಗೆ ಅದು ಕೆಲಸ ಈ ಕೆಲಸ ಅಂದ್ಕೊಳ್ಳೋ ಅಷ್ಟರಲ್ಲಿ ಆಗೋಗುತ್ತೆ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಟೊಮೊಟೊ ಬಾತ್ ಮಾಡಿದ್ದೀನಿ. ಅದು ರೆಡಿ ಆಗಿದೆ. ಈಗ ಅದಕ್ಕೆ ರಾಯ್ತಾ ಮಾಡ್ತಾ ಇದ್ದೀನಿ. ರೀಸನ್ ಇಷ್ಟ, ಮನೇಲಿ ಯಾವ ವೆಜಿಟೇಬಲ್ಸು ಇಲ್ಲ. ಸೊ ಹಾಗಾಗಿ ಇದ್ದಿದ್ದು ಟೊಮೊಟೊ ಹಾಕಿ ಟೊಮೊಟೊ ಬಾತ್ ಮಾಡಿದ್ದೀನಿ. ಸೊ ಅದಕ್ಕೆ ಸೈಡ್ ಡಿಶ್ ಆಗಿ ರಾಯ್ತಾ ಇದ್ರೆ ಚೆನ್ನಾಗಿರುತ್ತೆ. ಸೊ ಪ್ಲೈನ್ ಟೊಮೊಟೊ ಬಾತ್ ತಿನ್ನೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಸೊ ಇವಾಗಂತೂ ವೆಜಿಟೇಬಲ್ಸ್ಗೂ ತುಂಬ ಕಷ್ಟ ಆಗ್ಬಿಟ್ಟಿದೆ. ನಮಗೇನು ಸರಿಯಾಗಿ ಸಿಗ್ತಾ ಇಲ್ಲ. ಸೊ ಬೇಕು ಅಂದರೆ ಆರ್ಡರ್ ಮಾಡಬೇಕು, 1 ವೀಕ್ ಅಂತಾನೆ ಫಾರ್ಮರ್ಸ್ ತಂದು ಕೊಡ್ತಾರೆ ಇಲ್ಲಿ ಗೇಟ್ ಹತ್ರ. ಹಾಗೇನೆ ನಾವು ಇವತ್ತು ಆರ್ಡರ್ ಮಾಡಿದ್ದೀವಿ ಒಂದು ಫ್ರೂಟ್ಸ್ ಬ್ಯಾಸ್ಕೆಟು. ಸೊ ಕಾಂಬೋ ಎಲ್ಲ ಥರ ಮಿಕ್ಸಿಂಗು, ವೆಜಿಟೇಬಲ್ಸು ಅಥವಾ ಫ್ರೂಟ್ಸು ಈ ಥರ ಪ್ಯಾಕೇಜಲ್ಲಿ ಕೊಡ್ತಾರೆ. ಸೊ ಒಂದು ಅಮೌಂಟ್ ಫಿಕ್ಸ್ ಮಾಡ್ತಾರೆ. ನಮಗೆ ಬೇಕು ಅಂದರೆ ನಾವು ಆರ್ಡರ್ ಮಾಡ್ಕೊಳ್ಬೋದು. ನಾನು ವೆಜಿಟೇಬಲ್ಸ್ ಆರ್ಡರ್ ಮಾಡಲೇ ಇಲ್ಲ, ಸೊ ಮರ್ತೋಯ್ತು. ಹಾಗಾಗಿ ಮನೇಲಿ ಏನೂ ಇಲ್ಲ. ಆ್ಯಕ್ಚುಲಿ ನಮಗೆ ಈಗ ಆನ್ಲೈನ್ ಡೆಲಿವರಿನೂ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಆಲ್ಮೋಸ್ಟ್ 1 ಮಂತ್ ಆಯಿತು ಸ್ಟಾಪ್ ಆಗಿ. ರೀಸನ್ ಏನಕ್ಕೆ ಅಂದರೆ ರೆಡ್ ಝೋನಲ್ಲಿ ಇದ್ದೀವಿ ನಾವು. ಸೊ ಯಾರೂ ಹೋಮ್ ಡೆಲಿವರಿ ಕೊಡ್ತಾ ಇಲ್ಲ. ಸೊ ಸರ್ವ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಬೇಕು. ಟೊಮೊಟೊ ಬಾತ್ ಜೊತೆ ಸ್ವಲ್ಪ ಕರ್ಡ್ ರೈಸ್ ಕೂಡ ತೊಗೊಳ್ತಾ ಇದ್ದೀನಿ. ತುಂಬ ಬಿಸಿಲಿರೋದ್ರಿಂದ ಕರ್ಡ್ ರೈಸು ಸ್ವಲ್ಪ ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ನಿಮ್ಗೆ ಆಗಲೇ ಹೇಳಿದ್ದೆ, ಬಾಕ್ಸ್ ಆರ್ಡ್ರ್ ಮಾಡಿದ್ದೀವಿ ಫ್ರೂಟ್ಸ್ದು ಅಂತ, ಬಂದಿದೆ. ಸೊ 300 ರೂಪೀಸ್ ಈ ಬಾಕ್ಸ್ಗೆ. ಒಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ. ಫಾರ್ಮ್ ನೇಮ್ ಏನಾರು ರೈನ್ಬೋ ಫಾರ್ಮ್ಸ್. ರೈನ್ಬೋ ಫಾರ್ಮ್ಸ್ ಅಂತ. ಸೊ ಇದು ಆನ್ಲೈನಲ್ಲೂ ಪಾಲ್ಗರಿಂದ ಬಂದಿರೋದು. ಪಾಲ್ಗರ್. ಓಕೆ. ವಾಟ್ಸಪ್ಪಲ್ಲಿ ನಮಗೆ ಬೇಕು ಅಂದರೆ ನಾವು ಆರ್ಡ್ರ್ ಕೊಟ್ಟರೆ ಜಿಪೇಯಿಂದ ಪೇ ಮಾಡಬೇಕು ಮೊದಲೇ ಅಮೌಂಟ್ನ. ಸೊ ಈ ಥರ ಅವರು ತಂದು ಕೊಟ್ಬಿಟ್ಟು ಹೋಗ್ತಾರೆ. ಸೊ ಏನದು ಪೇರ್ಲೆ ಅಲ್ಲ? ಹಾಂ, ವೈಟ್ ಆ್ಯಂಡ್ ರೆಡ್ ಪೇರ್ಲೆ ಇದೆ. ಅದೇನದು? ಹಾಂ, ಅದು ಡ್ರೈ ಚಿಕೋಸ್, ಬಿಸಿಲಲ್ಲಿ ಒಣಗಿಸಿರೋಂಥದ್ದು. ಐ ಥಿಂಕ್ ಕಾಂಪ್ಲಿಮೆಂಟ್ರಿ ಅನಿಸುತ್ತೆ ಅದು. ಮೆತ್ತಿಗೆ ಹಾಳಾಗ್ಬಿಡುತ್ತಲ್ವ ಅದು. ವಿಚ್ ಕಲರ್ ಯು ವಾಂಟ್, ವೈಟ್ ಆರ್ ರೆಡ್? ಹಾಗೆ ಸಪೋಟಾನು ಕೊಟ್ಟಿದ್ದಾರೆ. ಹಾಗೆ ಚಕ್ಕೋತ ಇದೆ. ಸೊ ನಮ್ಮ ಹತ್ರ ಇದು ಚಕ್ಕೋತ ಮರ ಇದೆ ಮದ್ದೂರಲ್ಲಿ, ಬಟ್ ಯಾರು ಅಲ್ಲಿ ತಿನ್ನೋದೇ ಇಲ್ಲ ನೋಡಿ. ಸೊ ಇವಾಗ 300 ರೂಪಾಯಿ ಬಾಕ್ಸ್ ಅಲ್ಲಿ ಚಕ್ಕೋತಾನು ಬಂದಿದೆ ಒಂದು. ಸೊ ಬಾಳೆಹಣ್ಣು ಅಂತ ಏನು ಚೆನ್ನಾಗಿಲ್ಲ, ಬಟ್ ಓಕೆ, ಏನು ಮಾಡೋಕ್ಕಾಗೋದಿಲ್ಲ. ಸೊ ಈ ಥರ ರೆಡ್ ಝೋನಲ್ಲಿ ಇರೋರಿಗೆ ಇಷ್ಟು ಸಿಕ್ಕಿದ್ರೆ ಹೆಚ್ಚು ಅನ್ನಂಗೆ ಆಗಿದೆ ಈಗ ನಮಗೆ. ಡ್ರೈ ಚಿಕೋಸ್ ಸೊಪ್ಪಳ ಚೆನ್ನಾಗಿದೆಲ್ಲ. ಫ್ರೆಂಡ್ಸ್, ಮಧ್ಯಾಹ್ನದ ಊಟ ಆಯಿತು. ಬೆಳಿಗ್ಗೆ ಮಾಡಿಟ್ಟಿದ್ದು ಬಾತೆ ಇತ್ತು, ಸೊ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಇವಾಗ ವೆಸಲ್ಸ್ ಎಲ್ಲ ವಾಶ್ ಮಾಡಬೇಕು. ಸೊ
ತಿನ್ನೋದು ಈಸಿ, ತೊಳೆಯೋದೇ ಕಷ್ಟ ಇರೋದು. ಇದಾದ್ಮೇಲೆ ಇನ್ಸ್ಟೆಂಟ್ ಆಗಿ ಒಂದು ಡೆಸರ್ಟ್ ಮಾಡೋಣ ಅನ್ಕೊಂಡಿದೀನಿ. ಶಾಯಿ ತುಕಡ ರಬ್ಡಿ ಮಾಡಿ ಇಟ್ಕೊಂಡು ಶಾಯಿ ತುಕಡ ಮಾಡ್ಕೊಳ್ಳೋದು ತುಂಬಾನೇ ಚೆನ್ನಾಗಿರುತ್ತೆ. ಬ್ರೆಡ್ ಒಂದಿದ್ರೆ ಸಾಕು. ಬೆಳಗ್ಗೆಯಿಂದ ವೆಸಲ್ಸ್ ಎಲ್ಲ ವಾಶೇ ಮಾಡಿರ್ಲಿಲ್ಲ ನಾನು. ನೋಡಿ ಎಷ್ಟಾಗಿದೆ. ಇನ್ಸ್ಟೆಂಟಾಗಿ ರಬ್ಡಿ ಮಾಡೋದಕ್ಕೆ ನಾನು ಫುಲ್ ಫ್ಯಾಟೆಡ್ ಹಾಲಿರುವಂಥ ಒಂದು ಗ್ಲಾಸ್ ತೊಗೊಳ್ತಾ ಇದ್ದೀನಿ. ಸೊ ನಾವು 3 ಜನ ಇರೋದ್ರಿಂದ 1 ಗ್ಲಾಸಷ್ಟು ಮಿಲ್ಕ್ ಸಾಕು. ಈ ಥರ ಟೆಟ್ರಾ ಪ್ಯಾಕ್ ಬರೋದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ನೀವು ಡೈಲ್ಯೂಟ್ ಆಗಿರೋ ಹಾಲು ಯೂಸ್ ಮಾಡಿದ್ರೆ ಅದು ನಿಮಗೆ ಟೆಕ್ಸ್ಚರ್ ಚೆನ್ನಾಗಿ ಸಿಗೋದಿಲ್ಲ. ಇದು ಚೆನ್ನಾಗಿ ಕುದೀತಾ ಇದೆ. ಸೊ ಹಾಗೆ ಕೆನೆನೂ ಚೆನ್ನಾಗಿ ಕಟ್ಟಿದೆ. ಈ ಟೈಮಲ್ಲಿ ಏನು ಮಾಡ್ತೀನಿ ನಾನು ಅಂತಂದರೆ ಸ್ವಲ್ಪ ಶುಗರ್ ಹಾಕ್ಕೊಳ್ಳೋಣ. ಶುಗರ್ ಜಾಸ್ತಿ ಏನು ಬೇಕಾಗಿಲ್ಲ. ನೀವು ಕಾಫಿಗೆ ಹೇಗೆ ಯೂಸ್ ಮಾಡ್ತೀರೋ ಅಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಸಾಕು. ಯೂಶ್ವಲಿ 1 ಗ್ಲಾಸ್ಗೆ 3 ಟೀ ಸ್ಪೂನ್ ಅಷ್ಟು ಶುಗರ್ ಆದರೆ ಸಾಕು ಅಷ್ಟು. ಇದು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದು ನಾನು. ಇಲ್ಲ ಅಂತಂದರೆ ನೀವು ಬೇಕಾದರೆ ಫ್ರೆಶ್ ಮಿಲ್ಕ್ ತಂದು ಅದನ್ನು ರೆಡ್ಯೂಸ್ ಮಾಡಿಕೊಂಡು ಮಾಡ್ಬೋದು. ಇವಾಗ ಅದು ಚೆನ್ನಾಗಿ ಅದು ಬಾಯ್ಲ್ ಆಗಿದೆ. ಅದಕ್ಕೆ ನಾನು ಒಂದು ಏಲಕ್ಕಿನ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಚಾಪ್ ಮಾಡಿರೋವಂಥದ್ದು ಹಾಕ್ತಾಯಿದ್ದೀನಿ. ಇವತ್ತು ಡ್ರೈ ಫ್ರೂಟ್ಸ್ಗೆ ನಾನು ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ಈವನ್ ನೀವು ಪಿಸ್ತಾ ಇದ್ರೂ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ಸ್ವಲ್ಪ ಕೇಸರಿ. ಸೊ ಕೇಸರಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಇನ್ ಕೇಸ್ ಕೇಸರಿ ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಕೆನೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಲು ಕಾಯಿಸುವಾಗ ಕೆನೆ ಎತ್ತಿಟ್ಕೊಂಡಿರ್ತೀವಲ್ಲ, ಅದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು. ನಾನು ಇಲ್ಲೊಂದು 4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ 1 ಗ್ಲಾಸ್ ಮಿಲ್ಕ್ಗೆ 4 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಅರೌಂಡ್ ಅದೊಂದು 1/2 ಲೀಟರ್ ಅಷ್ಟು ಕನ್ಸಿಸ್ಟೆನ್ಸಿ ಆಗುತ್ತೆ. ಸೊ ಅದು ಕೆನೆ ಎಲ್ಲ ನೀಟಾಗಿ ಕರಗಿ ಒಂದು ಕುದಿ ಬಂದರೆ ಸಾಕು. ಫ್ರೆಶ್ ಮಿಲ್ಕಲ್ಲಿ ಮಾಡಿದ್ರೆ ತುಂಬ ಟೈಮ್ ತೊಗೊಳುತ್ತೆ ಮಿಲ್ಕ್ ರೆಡ್ಯೂಸ್ ಆಗೋಕ್ಕೆ. ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ನೀವು. ಟೇಸ್ಟ್ ಎರಡೂ ಒಂದೇ. ನಾವು ಹಾಲು ಕಾಯಿಸುವಾಗ ಹಾಲಿನ ಕೆನೆ ಎತ್ತಿಟ್ಕೊಂಡಿದ್ರೆ ಅದನ್ನು ಈ ಥರ ನಮಗೆ ಬೇಕು ಅಂದಾಗೆಲ್ಲ ಯೂಸ್ ಮಾಡ್ಕೊಳ್ಬೋದು. ನೋಡಿ ಈಗ ಟೆಕ್ಸ್ಚರ್ ಹೇಗಾಗಿದೆ, ಎಷ್ಟು ಗಟ್ಟಿಯಾಗಿ ಕಾಣಿಸ್ತಿದೆ ಮಿಲ್ಕು. ಈ ಥರ ತಿಕ್ ಕನ್ಸಿಸ್ಟೆನ್ಸಿಗೆ ಬರಬೇಕು. ತುಂಬಾ ಈಸಿ ಇದು ರಬಡಿ ಮಾಡೋದು. ಹಾಗೆ ಶಾಯಿ ತುಕಡ ಜಾಮೂನ್ ಇಷ್ಟಪಡೋರು ಇದನ್ನೇನಾರು ಟೇಸ್ಟ್ ಮಾಡಿದ್ರೆ ಡೆಫಿನೆಟಾಗಿ ಹೇಳ್ತೇನೆ, ಅದನ್ನು ಬಿಟ್ಟು ಇದನ್ನೇ ಬೇಕು ಅಂದಾಗೆಲ್ಲ ಮಾಡ್ಕೊಳ್ತೀರಾ. ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಇದು ಕುದಿ ಬರ್ತಾ ಇದೆ ಇದು. ಸೊ ಇಷ್ಟು ಸಾಕು ಅನಿಸುತ್ತೆ ನನಗೆ. ನಾನು ಫ್ಲೇಮ್ ಆಫ್ ಮಾಡ್ಕೊಳ್ತೀನಿ. ಇದು ಕೂಲ್ ಆಗಲಿ. ನೆಕ್ಸ್ಟು ನಾವು ತುಕಡ ಮಾಡ್ಕೊಳ್ಳೋಕೆ ನೋಡೋಣ. ಸೊ ಬ್ರೆಡ್ ತೊಗೊಂಡಿದ್ದೀನಿ. ಇದಕ್ಕೆ ವೈಟ್ ಬ್ರೆಡ್ಡೇ ಯೂಸ್ ಮಾಡಬೇಕು ನೀವು. ಬ್ರೌನ್ ಬ್ರೆಡ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ. ಅದನ್ನು ನಾನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಪೀಸಸ್ ಮಾಡ್ಕೊಂಡ್ಮೇಲೆ ಎಡ್ಜಸ್ ಕೂಡ ರಿಮೂವ್ ಮಾಡ್ಕೊಳ್ಬೋದು. ಬಟ್ ಪರ್ಸ್ನಲಿ ನನಗೆ ಎಡ್ಜಸ್ ರಿಮೂವ್ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ಸೊ ಹಾಗೆ ಇದ್ದಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಹಂಗೆ ಇಟ್ಕೊಳ್ತೀನಿ. ಶಾಯಿ ತುಕಡಾಗೆ ಯೂಶ್ವಲಿ ಯಾರು ಎಡ್ಜಸ್ ರಿಮೂವ್ ಮಾಡೋದಿಲ್ಲ. ಆಮೇಲೆ ಇನ್ನೊಂದು, ಇದನ್ನು ಡೀಪ್ ಫ್ರೈ ಮಾಡ್ತಾರೆ. ಡೀಪ್ ಫ್ರೈ ಅಂತ ಅಂದರೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದಲ್ಲ, ತುಪ್ಪದಲ್ಲೇ ಮಾಡಬೇಕು. ಸೊ ಅದು ಓಲ್ಡ್ ಮೆಥಡ್. ಅದು ಆ್ಯಕ್ಚುಲಿ ಅಥೆಂಟಿಕ್ ಪ್ರೋಸೆಸ್ ಅದು. ಬಟ್ ಈಗ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ಸು ಮತ್ತು ಕ್ವಿಕ್ ವರ್ಷನ್ ಬೇಕು ಅನ್ನೋರು ಈ ರೀತಿ ಒಂದು ಪ್ಯಾನ್ ತೊಗೊಂಡು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಈ ಥರ ರೋಸ್ಟ್ ಮಾಡಿಕೊಂಡ್ರೆ ಆಯಿತು. ಸೊ ಇದು ಕ್ವಿಕ್ಕಾಗೂ ಆಗುತ್ತೆ, ಹೆಲ್ತಿ ವರ್ಷನ್ನು ಇದು ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಒಂದು ಕಡಾಯಿಗೆ ಒಂದಷ್ಟು ಮನೆಯಲ್ಲಿ ಮಾಡಿರೋಂಥ ತುಪ್ಪ ಹಾಕಿ ಅದರಲ್ಲಿ ಇದನ್ನು ಡೀಪ್ ಫ್ರೈ ಮಾಡಬೇಕಾಗುತ್ತೆ. ಸೊ ಇದು ರೋಸ್ಟ್ ಆಗ್ತಾ ಇರಲಿ. ಅಷ್ಟರಲ್ಲಿ ನಾವು ಶುಗರ್ ಸಿರಪ್ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ನೋಡಿ ಒಂದು ಬ್ಯಾಚ್ ಎತ್ಕೊಂಡೆ, ಇನ್ನೊಂದು ಬ್ಯಾಚ್ಗೆ ರೆಡಿ ಮಾಡ್ತಾ ಇದ್ದೀನಿ.
ಸ್ವಲ್ಪ ತುಪ್ಪದಲ್ಲಿ ಈಸಿಯಾಗಿ ಎಲ್ಲ ಬ್ರೆಡ್ನು ನಾವು ರೋಸ್ಟ್ ಮಾಡ್ಕೊಳ್ಬೋದು. ಈಗ ಶುಗರ್ ಸಿರಪ್ಗೆ ನಾನು 2 ಟೇಬಲ್ ಸ್ಪೂನಷ್ಟು ಶುಗರ್ ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದೆಳೆ ಪಾಕ ಬರೋ ಅವಶ್ಯಕತೆ ಇಲ್ಲ. ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ನಮಗೆ ಬೇಡವೇ ಬೇಡ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು. ಸೊ ಇದು ಸೆಕೆಂಡ್ ಬ್ಯಾಚ್ ರೆಡಿ ಆಗ್ತಾ ಇದೆ. ಕಂಪ್ಲೀಟಾಗಿ ರೋಸ್ಟ್ ಆಗಬೇಕು ಬ್ರೆಡ್ಡು, ಆ ರೀತಿ ಬ್ರೌನಿಷ್ ಬರಬೇಕು ಎಲ್ಲ ಕಡೆನೂ. ಸೊ ನೋಡಿ, ಈ ಕಡೆ ಶುಗರು ಮೆಲ್ಟ್ ಆಗಿದೆ, ಒಂದು ಕುದಿ ಬರ್ತಾ ಇದೆ. ಹಾಗೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ, ಯಾಕೆಂದರೆ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಆವಾಗ ನೀವು ಈಸಿಯಾಗಿ ನನ್ನ ವೀಡಿಯೋಸ್ನ ಫಾಲೋ ಮಾಡ್ಬೋದು. ಕಂಪ್ಲೀಟಾಗಿ ಶುಗರ್ ಮೆಲ್ಟ್ ಆಗಿದೆ, ಹಾಗೆ ಕುದೀತಾ ಇದೆ ಇದು. ಸೊ ಇಷ್ಟು ಸಾಕು, ಫ್ಲೇಮ್ ಆಫ್ ಮಾಡ್ಕೊಳ್ತೀನಿ. ಇದನ್ನು ಕೂಲ್ ಆಗೋಗಿ ಬಿಡೋಣ. ನೋಡಿ ರೆಡಿಯಾಗಿದೆ ಇಲ್ಲಿ ಬ್ರೆಡ್ಡು, ಮತ್ತು ಒಂದಷ್ಟು ಚಾಪ್ ಮಾಡ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಸೊ ರಬಡಿನೂ ಕೂಲ್ ಆಗಿದೆ, ರೂಮ್ ಟೆಂಪರೇಚರ್ ಬಂದಿದೆ. ಈವನ್ ನೀವು ಅದನ್ನು ಬೇಕಾದ್ರೆ ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ಚಿಲ್ ಮಾಡ್ಕೊಳ್ಬೋದು. ಶುಗರ್ ಸಿರಪ್ಪು ಕಂಪ್ಲೀಟಾಗಿ ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ಬ್ರೆಡ್ನ ಒಂದು 5 ಸೆಕೆಂಡ್ಸು ಈ ಥರ ಡಿಪ್ ಮಾಡಿಬಿಟ್ಟು ತೆಗೆದುಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಟೇಸ್ಟಿಯಾಗಿರುತ್ತೆ. ಹಾಗೆ ಬ್ರೆಡ್ಡು ನೀಟಾಗಿ ಶುಗರ್ ಸಿರಪ್ನ ಅಬ್ಸರ್ವ್ ಮಾಡಿಕೊಂಡು ಒಳ್ಳೆ ಸ್ವೀಟ್ನೆಸ್ ಕೊಡುತ್ತೆ. 5 ಮಿನಿಟ್ಸ್ ಸಾಕು, ಅಷ್ಟರಲ್ಲಿ ಅದು ಸೋಕ್ ಆಗಿರುತ್ತೆ. ಸೊ ಈ ರೀತಿ. ಹಾಗೆ ಅದ್ರ ಮೇಲೆಗಡೆ ಒಂದಷ್ಟು ಡ್ರೈ ಫ್ರೂಟ್ಸ್ನ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಸೊ ಉಳಿದಿರೋಂಥ ಎಲ್ಲ ಬ್ರೆಡ್ನು ಒಂದೇ ಸಲ ನಾನು ಕಡಾಯಿಗೆ ಹಾಕೊಂಡ್ಬಿಡ್ತಿದ್ದೀನಿ. ಸೊ ನೀವು ಎಕ್ಸಸ್ ಮಾಡಿದ್ರೆ ಯಾವಾಗ ಸರ್ವ್ ಮಾಡ್ತೀನಿ ಅಂತೀರೋ ಆವಾಗ ಮಾತ್ರ ಬ್ರೆಡ್ನ ಈ ಥರ ಡಿಪ್ ಮಾಡಿ ಸರ್ವ್ ಮಾಡಿ. ಒಂದೇ ಸಲ ಮನೆ ಮಂದಿಯೆಲ್ಲ ಸರ್ವ್ ಮಾಡ್ಕೊಳ್ತೀವಿ, ತಿಂತೀವಿ ಅನ್ನೋದಾದರೆ ನಾನು ಮಾಡೋ ಮೆಥಡಲ್ಲಿ ಒಟ್ಟಿಗೆ ಎಲ್ಲ ಬ್ರೆಡ್ನೂ ಹಾಕ್ಬಿಟ್ಟು ತೆಕ್ಕೊಳ್ಬೋದು. ಇಲ್ಲ ಅಂತಂದರೆ ಸರ್ವ್ ಮಾಡುವಾಗ ಮಾಡ್ಕೊಂಡ್ರಾಯ್ತು. ಸೊ ನಾನು ಜಾಸ್ತಿ ಶುಗರ್ ಸಿರಪ್ ಮಾಡ್ಕೊಂಡಿಲ್ಲ, ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾಡಿದ್ದೀನಿ. ಸೊ ಕರೆಕ್ಟ್ ಕನ್ಸಿಸ್ಟೆನ್ಸಿಲೂ ಇತ್ತು, ಹಾಗೆ ಮೆಷರ್ಮೆಂಟು ಕರೆಕ್ಟಾಗಿ ತೊಗೊಂಡಿದ್ದೀನಿ. ವೇಸ್ಟ್ ಅಂತೂ ಆಗಿಲ್ಲ ಶುಗರ್ ಸಿರಪ್ಪು. ಸೊ ಈಗ ಇದನ್ನೆಲ್ಲ ಪ್ಲೇಟ್ಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇನ್ಸ್ಟಂಟಾಗಿ ತಿನ್ನಬೇಕು, ಏನಾದರೂ ಏನು ಮಾಡೋಕ್ಕೆ ಮೂಡಿಲ್ಲ ಬಟ್ ತಿನ್ನಬೇಕು ಅನಿಸ್ದಾಗ ನೀವು ಇದನ್ನು ಮಾಡಿ ನೋಡಿ, ಡೆಫಿನೆಟಾಗಿ ಲೈಕ್ ಆಗುತ್ತೆ ನಿಮ್ಮೆಲ್ಲರಿಗೂ. ಮೇಲ್ಗಡೆ ಒಂದಷ್ಟು ಚಾಪ್ ಮಾಡಿರೋಂಥ ಡ್ರೈ ಫ್ರೂಟ್ಸು. ಇವತ್ತು ನಾನು 4 ಸ್ಲೈಸ್ ಆಫ್ ಬ್ರೆಡ್ ತೊಗೊಂಡಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು. ಯೂಶ್ವಲಿ ಇದು ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸೋಷ್ಟು ಟೇಸ್ಟಿ ಆಗಿರುತ್ತೆ. ಸೊ ನೀವು ಮನೇಲಿ ಜಾಸ್ತಿ ಜನ ಇದ್ದರೆ ಇದೇ ಸೇಮ್ ಕ್ವಾಂಟಿಟಿನ 1 to ಡಬಲ್ ಮಾಡಿಕೊಂಡ್ರೆ ಆಯಿತು. ಈಗ ರಬಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಶಾ ಒಂದು ಸ್ನ್ಯಾಕ್ಸ್ ರೆಡಿ ಆಯಿತು. ಅವನಿಗೆ ಸ್ವಲ್ಪ ಬೌಲ್ ಇರೋವಂಥ ಶೇಪಲ್ಲಿ ಕೊಡ್ತಾ ಇದ್ದೀನಿ, ಈಸಿಯಾಗಿ ಅವ್ನು ತಿನ್ನೋಕ್ಕಾಗುತ್ತೆ ಅಂತ. ಇಲ್ಲ ಅಂತಂದರೆ ಎಲ್ಲ ಚೆಲ್ಕೊಂಡ್ಬಿಡ್ತಾನೆ. ಸೊ ಈಗ ನನಗೂ ಮತ್ತು ಅರುಣ್ಗೂ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ನಾನು ಕಾಫಿ ಕೂಡ ಪ್ರಿಪೇರ್ ಮಾಡ್ತಾ ಇಲ್ಲ, ಇದ್ರ ಜೊತೆಗೆ ನಾನು ಮಾಡಿ ಇಟ್ಟಿದ್ನಲ್ಲ ಆಂಪನ್ನ, ಸೊ ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದಲ್ಲ, ಕ್ವಿಕ್ಕಾಗುತ್ತೆ. ಮನೆಗೆ ಗೆಸ್ಟ್ ಬಂದರು ಅಥವಾ ಫ್ರೆಂಡ್ಸ್ ಬಂದರು, ಏನಾದರೂ ಮಾಡಬೇಕು ಬಟ್ ಅವ್ರಿಗೆ ಟೈಮ್ ಇರೋದಿಲ್ಲ. ಸೊ ನಿಮಗೂ ಟೈಮ್ ಇರಲ್ಲ, ಏಕೆಂದರೆ ಫ್ರೆಂಡ್ಸು ಗೆಸ್ಟ್ ಬಂದಾಗ ಮಾತಾಡೋದೇ ಜಾಸ್ತಿ ಇರುತ್ತೆ. ಸೊ ಆವಾಗ ಈ ಥರ ಇನ್ಸ್ಟೆಂಟಾಗಿ ಸ್ವೀಟ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಆಂಪನ್ನ ರೆಡಿ ಮಾಡಿ ಇಟ್ಕೊಂಡಿರೋದನ್ನ ಸರ್ವ್ ಮಾಡ್ತಾ ಇದ್ದೀನಿ. ಯೆಲ್ಲೋ ಕಲರ್ ಇದೆ ನಂದು. ನೀವೇನಾದರೂ ಇನ್ ಕೇಸ್ ಗ್ರೀನ್ ಕಲರ್ ಮ್ಯಾಂಗೋದಲ್ಲಿ ಮಾಡಿದ್ರೆ ಗ್ರೀನ್ ಕಲರ್ ಆಂಪನ್ನ ಆಗುತ್ತೆ. ಹಾಗೆ ಡಿನ್ನರ್ಗೆ ನಾನು ಇವತ್ತು ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ, ಮಂಡ್ಯ ಸ್ಟೈಲ್ ಗ್ರೀನ್ ಚಿಕನ್ ಚಾಪ್ಸ್. ಅದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಒಂದು 4 ಲವಂಗ, 1 ಇಂಚಷ್ಟು ಚಕ್ಕೆ, ಒಂದು 3 ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು, ಹಾಗೆ ಒಂದು ದಪ್ಪದ ಈರುಳ್ಳಿ, ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, 1/4 ಕಪ್ಪಷ್ಟು ತೆಂಗಿನಕಾಯಿ. ಸೊ ಇದೆಲ್ಲನೂ ಜಾರ್ಗೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು, ಹಾಗೆ 1 ಟೀ ಸ್ಪೂನಷ್ಟು ಪೆಪ್ಪರ್, ಇದಿಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕುಕ್ಕರ್ಗೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ರೆಡ್ ಚಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ
ಒಂದು ಸಣ್ಣದು ಆನಿಯನ್ ಸ್ಲೈಸ್ ಮಾಡಿರೋಂಥದ್ದು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೆರಡು ಫ್ರೈ ಆಗಲಿ. ಇವಾಗ ನಾವು ವಾಶ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ ಹಾಕ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ಸಿಗೋದೆಲ್ಲ ವಿತೌಟ್ ಸ್ಕಿನ್ನೇ. ಸೊ ವಿತ್ ಸ್ಕಿನ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಕುಕ್ಕರ್ಗೆ ಹಾಕಿ ಒಂದು ವಿಷಲ್ ಹೊಡ್ಸ್ಕೊಂಡ್ಬಿಡ್ತೀನಿ. ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕ್ಬಿಟ್ಟು ಚಿಕನ್ನ ಸ್ವಲ್ಪ ಕುಕ್ ಆಗಿ ಬಿಡೋಣ. ಒಂದು 2 ಮಿನಿಟ್ಸ್ ಈ ಥರ ಫ್ರೈ ಆದಮೇಲೆ ನಾವು ಮಾಡಿಟ್ಕೊಂಡಿರೋಂಥ ಮಸಾಲೆ ಹಾಕ್ಕೊಳ್ಳೋದು. ತುಂಬ ದಿನ ಆದಮೇಲೆ ಹೇಗೋ ಚಿಕನ್ ಸಿಕ್ತು. ಸೊ ಹೇಗೋ ಚಿಕನ್ ಸ್ಟೋರ್ ಇರೋರಿಗೆ ಕಾಲ್ ಮಾಡಿದ್ವಿ, ಗೇಟ್ ಹತ್ರ ತಂದುಕೊಟ್ರು. ಫೈನಲ್ ಇವತ್ತು ಚಿಕನ್ ತಿಂತಾ ಇದ್ದೀನಿ, ಖುಷಿ ಆಗ್ತಿದೆ. ಸೊ ಇಲ್ಲಿ ಚಿಕನ್ ಕುಕ್ ಆಗಿದೆ. ಈಗ ಇದಕ್ಕೆ ನಾನೊಂದು ಸ್ಮಾಲ್ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಸೊ ಇವನ್ ನೀವು ಟೊಮೊಟೊ ಕೂಡ ಸ್ಕಿಪ್ ಮಾಡ್ಕೊಳ್ಬೋದು. ಹಾಗೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರೋಕ್ಕೆ ಬಿಡೋಣ. ಮುದ್ದೆ ಕಾಂಬಿನೇಷನ್ನು ಮತ್ತು ರೊಟ್ಟಿ, ಹಾಗೆ ಜೋಳದ ರೊಟ್ಟಿ, ಮತ್ತು ಇನ್ಯಾವುದಕ್ಕೆ ಕಾಂಬಿನೇಷನ್ ಆಗುತ್ತೆ ಅಂದರೆ ರೈಸ್ಗೂ ಚೆನ್ನಾಗಿರುತ್ತೆ. ಸೊ ಇದು ಕುದೀತಾ ಆಯಿತು. ಒಂದು ಲಿಡ್ ಕ್ಲೋಸ್ ಮಾಡಿ ವಿಷಲ್ ಹಾಕ್ತಾಯಿದ್ದೀನಿ. ಒಂದು ವಿಷಲ್ ಬಂದರೆ ಸಾಕು. ಅಷ್ಟರಲ್ಲಿ ಇವತ್ತು ನಾನು ಜೋಳದ ರೊಟ್ಟಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಸೊ ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀರು ಕುದಿಯೋಕ್ಕೆ ಬಿಟ್ಬಿಡೋಣ. ಆದರೆ ತುಂಬಾ ಹಾಟ್ ಆಗೋದಲ್ಲ, ಒಂದು ಲೆವೆಲಿಗೆ ಕುದಿದ್ರೆ ಸಾಕು. ಸೊ ನೋಡಿ ಅಲ್ಲೆಲ್ಲ ಸಣ್ಣದಾಗಿ ಬಬಲ್ಸ್ ಕಾಣ್ತಿದೆ, ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈ ಹಂತದಲ್ಲಿ ನಾನೇನು ಮಾಡ್ತೀನಿ, ಜೋಳದ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಫ್ಲೇಮ್ ಆಫ್ ಮಾಡ್ಕೊಳ್ಬೇಕು. ಇದನ್ನೇನು ಮತ್ತೆ ನಾವು ಕುದಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಚಪಾತಿಗಿಂತ ತುಂಬಾ ಸ್ಮೂತಾಗಿರುತ್ತೆ ಜೋಳದ ರೊಟ್ಟಿ, ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಬೇಕು ಅನಿಸ್ತಾ ಇದೆ ಜೋಳದ ಹಿಟ್ಟು, ಹಾಗಾಗಿ ಆ್ಯಡ್ ಮಾಡಿಕೊಂಡು ಮತ್ತೆ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಹಾಗಿದೆ ಇದು ರೂಮ್ ಟೆಂಪ್ರೇಚರ್ಗೆ ಬರೋ ತನಕ ಕಾಯೋದು ಬೇಡ. ಸ್ವಲ್ಪ ವಾರ್ಮ್ ಆಗಿದ್ದಾಗಲೇ ತಗೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ನಾದುತ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ. ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾವು ನಾದಕ್ಕೆ ಹೋದರೆ ಅದು ಚೆನ್ನಾಗಿ ಬರೋದಿಲ್ಲ, ಒಡೆದೋದಂಗೆ ಆಗುತ್ತೆ. ನಾವು ಲಟ್ಸುವಾಗ ಎಲ್ಲ ಕಿತ್ತೋಗ್ಬಿಡುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ವಾರ್ಮ್ ಇದ್ದಾಗಲೇ ಚೆನ್ನಾಗಿ ಅದನ್ನು ನಾದ್ಕೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ನೀಡಿಂಗ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಸೊ ಇವಾಗ ರೋಲ್ ಮಾಡ್ತೀನಿ ನೋಡಿ. ಸೊ ಎಕ್ಸ್ಪರ್ಟ್ಸ್ ಇರೋರು ಇದೇ ಥರ ಟ್ಯಾಪ್ ಮಾಡಿ ಅದನ್ನು ಮಾಡ್ತಾರೆ, ತಟ್ಟಿ. ಬಟ್ ನಮಗೆಲ್ಲ ಅದಷ್ಟು ಬರೋದಿಲ್ಲ. ಹಾಗಾಗಿ ನಾನು ರೋಲಿಂಗ್ ಪಿನ್ನಿಂದ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಲೈಕ್ ಚಪಾತಿ ಹೇಗೆ ಮಾಡ್ತೀವೋ ಅದೇ ರೀತಿ ಬರುತ್ತೆ. ಸೊ ಕಲ್ಲು ಕಾದಿದೆ, ಈಗ ರೊಟ್ಟಿ ಹಾಕೊಳ್ಳೋಣ. ಇನ್ನೊಂದು ಟಿಪ್ ಹೇಳ್ತೀನಿ, ನಿಮಗೆ ರೊಟ್ಟಿ ಇನ್ನೂ ಸಾಫ್ಟ್ ಬರಬೇಕು ಅಂತಂದರೆ ಒಂದು ಮಸ್ಲಿನ್ ಕ್ಲಾತ್ನ ವೆಟ್ ಮಾಡಿಕೊಂಡು ಎಲ್ಲ ಕಡೆನೂ ನೀಟಾಗಿ ಅದನ್ನು ಪ್ರೆಸ್ ಮಾಡಿ ಬೇಯಿಸೋದ್ರಿಂದನೂ ಸಾಫ್ಟ್ ಆಗುತ್ತೆ. ನೋಡಿ ಈಗ ನಾನು ಅದನ್ನು ವೆಟ್ ಮಾಡ್ಕೊಂಡಿದ್ದೀನಿ. ಆ ಬಟ್ಟೆಯಲ್ಲಿ ಅದನ್ನು ಎಲ್ಲ ಕಡೆ ನೀಟಾಗಿ ಪ್ರೆಸ್ ಮಾಡಿದೆ. ಸೊ ಇದು ಮಾಯ್ಶ್ಚರೈಸಿಂಗ್ ಸಿಗುತ್ತೆ ರೊಟ್ಟಿಗೆ, ಹಾಗಾಗಿ ಅದು ಕುಕ್ ಆಗುವಾಗ ಸಾಫ್ಟ್ ಆಗುತ್ತೆ. ಈ ಜೋಳದ ರೊಟ್ಟಿಗೆ ಡಸ್ಟಿಂಗ್ಗೆ ಅಂತ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಹಾಕಿದ್ರೆ ಅದು ಅಲ್ಲಿಗೆ ಅಂಟ್ಕೊಂಡ್ಬಿಡುತ್ತೆ. ಅಕ್ಕಿ ಹಿಟ್ಟು ಆಗೋದ್ರಿಂದ ಜೋಳದ ರೊಟ್ಟಿನ ನಾವು ನೀಟಾಗಿ ಲಟ್ಟಿಸ್ಬೋದು. ಬಟ್ ಬೇಯಿಸುವಾಗ ಸ್ವಲ್ಪ ಅಲ್ಲಲ್ಲೇ ಜಾಸ್ತಿ ಅಕ್ಕಿ ಹಿಟ್ಟಾದರೆ ಒಂಚೂರು ಕಪ್ಪು ಕಾಣುತ್ತೆ, ಬಟ್ ನೋ ಪ್ರಾಬ್ಲಮ್. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಸೊ ಉಬ್ಬೋ ಜೋಳದ ರೊಟ್ಟಿ ರೆಡಿ ಆಯಿತು.
ಚಿಕನ್ದು ಪ್ರೆಷರ್ ಹೋಗಿದೆ, ನೋಡೋಣ ಹೇಗಾಗಿದೆ ಅಂತ. ನೋಡಿ ಆಯಿಲೆಲ್ಲ ಬಿಟ್ಕೊಂಡಿದೆ, ಚೆನ್ನಾಗಿ ಕುಕ್ ಆಗಿದೆ. ಸೊ ಈಸಿಯಾಗಿ ಮಂಡ್ಯ ಸ್ಟೈಲಲ್ಲಿ ಗ್ರೀನ್ ಚಾಪ್ಸ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ರೆಡಿ ಆಯಿತು, ಈಗ ಸರ್ವ್ ಮಾಡ್ಕೊಳ್ಳೋಣ. ಇದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಚಿಕನ್ ಚಾಪ್ಸು ಮತ್ತು ರೊಟ್ಟಿ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ವ್ಲೋಗ್ನ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಇನ್ನೊಂದು ವ್ಲೋಗಲ್ಲಿ ಬರ್ತೀನಿ. ಟಿಲ್ ದೆನ್ ಬಾಯ್.